ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸಿರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಈ ಒಂದು ವಿಶೇಷವಾದಂತಹ ಲೆಕ್ಚರ್ ಸಿರೀಸಲ್ಲಿ ನಾವು ಆಲ್ರೆಡಿ LLBಗೆ ಸಂಬಂಧಪಟ್ಟ ಹಲವಾರು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಅದೇ ರೀತಿ ಇವತ್ತು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದೇನಂತಂದರೆ ಈ ಸಂಜ್ಞೇಯತೆ ಅಂತ ಹೇಳ್ತಾರೆ, ಅಥವಾ ಕಾಗ್ನಿಸೆನ್ಸ್ ಅಂತ ಕೂಡ ಹೇಳ್ಬೋದು. ಯಾವಾಗ ಕಾಗ್ನಿಸೆನ್ಸ್ ತಗೊಳ್ಬೋದು, ಕಾಗ್ನಿಸೆನ್ಸ್ ಅಂದರೆ ಏನು, ಬೇಸಿಕಲಿ ಕಾಗ್ನಿಸೆನ್ಸ್ ಅಂದರೆ ಯಾವುದಕ್ಕೆ ಹೇಳ್ತಾರೆ ಅಂತ ಹೇಳುವಂಥ ವಿಚಾರ. ಓಕೆ, ಈ ಪ್ರಶ್ನೆ ಹಲವಾರು ಬಾರಿ ಕೇಳಿದ್ದಾರೆ. LLB ಎಕ್ಸಾಮ್ಸಲ್ಲೂ ಕೇಳಿದ್ದಾರೆ, ಜುಡಿಷರಿ ಎಕ್ಸಾಮ್ಸಲ್ಲಿ ಹೆಚ್ಚಾಗಿ ಲಿಮಿಟೇಷನ್ಸ್ಗಳ ಬಗ್ಗೆ ಕೇಳಿದ್ದಾರೆ. ಯಾವಾಗ ಕಾಗ್ನಿಸೆನ್ಸ್, ಮ್ಯಾಜಿಸ್ಟ್ರೇಟ್ ಕಾಗ್ನಿಸೆನ್ಸ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು. ಸೊ ಈ ಕಾಗ್ನಿಸೆನ್ಸ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ಯಾವಾಗ ತಗೊಳ್ಬೋದು ಹೇಳುವಂಥದ್ದೆಲ್ಲದೂ ಕೂಡ ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ನೋಡಿ, ಕಾಗ್ನಿಸೆನ್ಸ್ ಅಥವಾ ಸಂಜ್ಞೇಯತೆ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾರೆ. ಈಗ ಒಬ್ಬರು ಒಂದು ಒಫೆನ್ಸ್ ಆಗಿದೆ ಅಂತ ಹೇಳುವಂಥ ಮಾಹಿತಿ ಇದೆ, ಬಟ್ ಮ್ಯಾಜಿಸ್ಟ್ರೇಟ್ ಅದನ್ನು ತನ್ನ ಗಮನಕ್ಕೆ ತಗೊಳ್ಬೇಕು ಅಲ್ವಾ. ಅಂಥ ಗಮನಕ್ಕೆ ತಗೊಳ್ಳುವಂಥದ್ದಕ್ಕೆ ಕಾಗ್ನಿಸೆನ್ಸ್ ಅಂತ ಹೇಳುವಂಥದ್ದು. ಬಹಳ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಈಗ ಜುಡಿಷಿಯಲ್ ಇದಕ್ಕೆ ಬೇರೆ ಬೇರೆ ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರೆ, ಬಟ್ ನಾವು ನಮ್ಮ ಸಾಧಾರಣ ಒಂದು ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕಂತಂದರೆ ಸಂಜ್ಞೇಯತೆ ಅಥವಾ ಕಾಗ್ನಿಸೆನ್ಸ್ ಅಂದರೆ ಯಾವಾಗ ಒಂದು ಒಫೆನ್ಸ್ ಆಗಿದೆ ಅಂತ ಹೇಳುವಂಥ ಗಮನವನ್ನು ಮ್ಯಾಜಿಸ್ಟ್ರೇಟ್ ಅಥವಾ ಕೋರ್ಟು ತಗೊಳ್ಳತ್ತೆ ಅಂತ ಹೇಳುವಂಥದ್ದಕ್ಕೆ ಕಾಗ್ನಿಸೆನ್ಸ್ ಅಂತ ಹೇಳ್ತಾರೆ. ಸೊ ಈಗ ಯಾರೇ ಹೋದರೂ ಸಹ ಕಾಗ್ನಿಸೆನ್ಸ್, ಈಗ ನಾನು ಕಂಪ್ಲೇಂಟ್ ಕೊಟ್ಟರೆ ಅಥವಾ ಬೇರೆಯವ್ರು ಕಂಪ್ಲೇಂಟ್ ಕೊಟ್ಟರೆ ಒಂದು ಒಫೆನ್ಸ್ ಆಗಿದೆ ಅಂತ ಹೇಳಿ ಕೋರ್ಟು ಕಾಗ್ನಿಸೆನ್ಸ್ ತಗೊಳ್ಳತ್ತೆ ಅಲ್ವಾ. ಇದು ನಮ್ಮ ಸಹಜವಾದಂಥ ಒಂದು ಅನಿಸಿಕೆ. ಆದರೆ ಕಾನೂನು ಪ್ರಕಾರ ಈ ರೀತಿ ಅಲ್ಲ. ಓಕೆ, ಕಾಗ್ನಿಸೆನ್ಸು ಕೋರ್ಟು ಕೆಲವೇ ಸಂದರ್ಭದಲ್ಲಿ ತಗೊಳ್ಬೋದು. ಯಾರೋ XYZ ಯಾವುದೋ ಕೇಸಲ್ಲಿ, ಈಗ ನೋಡಿ ಬೆಸ್ಟ್ ಎಕ್ಸಾಂಪಲ್ ಒಂದು ಹೇಳಬೇಕಂತಂದರೆ, ಯಾರೋ ಒಂದು ಒಬ್ಬ ವ್ಯಕ್ತಿ 2ನೇ ಮದುವೆ ಆಗಿದ್ದಾನೆ ಅಂತ ಹೇಳಿ ನಾನು ಹೋಗಿ ಕಂಪ್ಲೇಂಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಅಥವಾ ಯಾವುದೋ ಒಬ್ಬರು ಪಬ್ಲಿಕ್ ಸರ್ವೆಂಟ್ ಅವರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳಿ ನಾನು XYZ ಥರ್ಡ್ ಪರ್ಸನ್ ಆಗಿ ಕಂಪ್ಲೇಂಟ್ ನೀಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಂಥ ವ್ಯಕ್ತಿಗಳು ಅಗ್ರೀವ್ಡ್ ಪರ್ಸನ್ನೇ ಕಂಪ್ಲೇಂಟ್ ನೀಡಬೇಕು ಅಂತ ಹೇಳುವಂಥ ಒಂದು ವಿಚಾರ ಇದೆ. ಓಕೆ, ಅದಕ್ಕೆ ಲಿಮಿಟೇಷನ್ಸ್ ಆನ್ ಕಾಗ್ನಿಸೆನ್ಸ್ ಅಂತ ಹೇಳ್ತಾರೆ. ಸೊ ಯಾರ್ಯಾರೋ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಕೋರ್ಟು ಅದನ್ನು ಗಮನಕ್ಕೆ ತಗೊಳ್ಳೋದಿಲ್ಲ, ಅದನ್ನು ಅಕ್ಸೆಪ್ಟೇ ಮಾಡ್ಕೊಳ್ಳೋದಿಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ಕಾಗ್ನಿಸೆನ್ಸ್ ಹೇಳುವಂಥದ್ದು ಏನು ಅಂದರೆ, ಏನು ನಾವು ಎಕ್ಸಾಮಲ್ಲಿ ಬರೀಬೇಕು, ಅದರದ್ದು ವಿಸ್ತೃತವಾದಂಥ ವಿಚಾರ ಹೇಗೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಸೊ ನೋಡಿ, ಇದು ಬೇಸಿಕಲಿ ಸೆಕ್ಷನ್ 210ರಿಂದ 222 ತನಕ BNSS ನಾವು ಹೇಳಬೇಕಂದ್ರೆ, ಅಥವಾ CRPC ಆದರೆ ಸೆಕ್ಷನ್ 190ರಿಂದ ಸೆಕ್ಷನ್ ಲಾಸ್ಟ್ ಇಲ್ಲಿ ನೋಡಿದೆ ಇದೆಲ್ಲ 199, 10 ಸೆಕ್ಷನ್ಸ್ಗಳಿವೆ. ಇದೆ ಬಹಳ ಪ್ರಾಮುಖ್ಯತೆ ಹೊಂದಿರುವಂಥದ್ದು. ಅದು ಈ ಲಿಮಿಟೇಷನ್ಸ್ ಅಂತ ಬರುತ್ತಲ್ಲ 195ಇಂದ ಅಥವಾ 215 ಅಂತ ಹೇಳ್ಬೋದು, ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಸೊ ಬೇಸಿಕಲಿ ಏನಿದು, ವಾಟ್ ಡು ಮೀನ್ ಬೈ ದಿಸ್ ಕಾಗ್ನಿಸೆನ್ಸ್, ಇದು ವೆರಿ ಇಂಪಾರ್ಟೆಂಟ್ ಸೆಕ್ಷನ್ 190 ಇರ್ಬೋದು ಅಥವಾ ಸೆಕ್ಷನ್ 210. ತುಂಬ ಸಲ ಎಕ್ಸಾಮಲ್ಲಿ ಇದ್ರ ಬಗ್ಗೆ ಕೇಳಿದ್ದಾರೆ ಆಯಿತಾ. ಸೊ ಯಾರು ಕಾಗ್ನಿಸೆನ್ಸ್ ತೊಗೊಳ್ಬೋದು, ಕಾಗ್ನಿಸೆನ್ಸ್ ಮ್ಯಾಜಿಸ್ಟ್ರೇಟ್ಸೇ ತೊಗೊಳ್ಳುವಂಥದ್ದು ಆಯಿತಾ. ಪೊಲೀಸರ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಆಫೀಸರ್ಸು FIR ತೊಗೊಳ್ಬೋದು. ಕಂಪ್ಲೇಂಟ್ ನೋಡಿ, ಕಂಪ್ಲೇಂಟ್ ಅಂದರೂ ಸಹ CRPCಯಲ್ಲಿ ಅದರ ಅರ್ಥ ಬೇರೆ. ಕಂಪ್ಲೇಂಟ್ ಅಂದರೆ ಯಾವುದು ಮ್ಯಾಜಿಸ್ಟ್ರೇಟಿಗೆ ನೀಡ್ತಾರೆ ಅದಕ್ಕೆ ಮಾತ್ರ ಕಂಪ್ಲೇಂಟ್ ಹೇಳ್ತಾರೆ. ಪೊಲೀಸ್ಗೆ ನೀಡುವಂಥದ್ದನ್ನು ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ ಆಯಿತಾ. ಸೊ ನಾವು ಬಹಳ ಕೇರ್ಫುಲ್ಲಾಗಿರಬೇಕು ಎಕ್ಸಾಮಲ್ಲಿ ಆನ್ಸರ್ ಬರುವಾಗ. ಕಂಪ್ಲೇಂಟ್ ಹೇಳುವಂಥದ್ದು CRPC ಅರ್ಥದಲ್ಲಿ ಅಥವಾ BNS ಅರ್ಥದಲ್ಲಿ ಇಟ್ಸ್ ಓನ್ಲಿ ವೆನ್ ಇಟ್ಸ್ ಗಿವನ್ ಟು ದಿ ಮ್ಯಾಜಿಸ್ಟ್ರೇಟ್ಗೆ ನೀಡುವಂಥದ್ದು. ಪ್ರೈವೇಟ್ ಕಂಪ್ಲೇಂಟ್ ಅಂತ ನಾವು ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು. ಸೊ ಹೂ ಮೇ ಟೇಕ್ ಕಾಗ್ನಿಸೆನ್ಸ್ ಆಫ್ ಒಫೆನ್ಸ್ ಆ್ಯಂಡ್ ಏನನ್ನ ಕಾಗ್ನಿಸೆನ್ಸ್ ತೊಗೊಳ್ಳೋದು, ಆಯಿತು ಕೋರ್ಟ್ ತೊಗೊಳತ್ತೆ, ಕೋರ್ಟು ಸ್ವೀಕಾರ ಮಾಡುತ್ತೆ. ಯಾವುದ್ರ ಬಗ್ಗೆ, ಒಂದು ಒಫೆನ್ಸ್ ಆಗಿದೆ ಹೇಳುವಂಥದ್ರ ಬಗ್ಗೆ ಕೋರ್ಟು ಸ್ವೀಕಾರ ಮಾಡುತ್ತೆ. ಬಟ್ ಆ ಒಫೆನ್ಸ್ ಆಗಿದೆ ಹೇಳುವಂಥದ್ದು ಯಾವ ಫಾರ್ಮೆಟಲ್ಲಿ ಇರಬೇಕು, ಒಂದು ಪೊಲೀಸ್ ಆಫೀಸರ್ ಚಾರ್ಜ್ ಶೀಟ್ ಹಾಕ್ತಾರೆ, ಪೊಲೀಸ್ ರಿಪೋರ್ಟ್, ಅಥವಾ ನಿಮ್ಮಂಥವರು ಪ್ರೈವೇಟಾಗಿ, ಅಡ್ವೊಕೇಟ್ ಆಗಲ್ಲ, ಪ್ರೈವೇಟ್ ಕಂಪ್ಲೇಂಟ್ ಅಂದರೆ ಒಬ್ಬ ಇಂಡಿವಿಜುವಲ್ ಆಗಿ ಡೈರೆಕ್ಟಾಗಿ ಮ್ಯಾಜಿಸ್ಟ್ರೇಟ್ಗೆ ಹೋಗಿ ಕಂಪ್ಲೇಂಟ್ ನೀಡುವಂಥದ್ದು, ಅಥವಾ ಮ್ಯಾಜಿಸ್ಟ್ರೇಟೇ ತಮ್ಮದೇ ಒಂದು ನಾಲೆಜಲ್ಲಿ ಅದನ್ನು ದರ್ಜ್ ಮಾಡ್ಕೊಳ್ತಾರೆ. ಸೊ ಆ ಥರ ಮೆಥಡ್ಗಳಿಂದ ಕಾಗ್ನಿಸೆನ್ಸ್ ತೊಗೊಳ್ಬೋದು ಅಂತ ಹೇಳ್ತಾರೆ ಆಯಿತಾ. ಸೊ ನಾವಿಲ್ಲಿ ನೋಡಬೇಕಂದ್ರೆ, ಇಲ್ಲಿ ನೋಡಿ, ಹೂ ಮೇ ಟೇಕ್ ಕಾಗ್ನಿಸೆನ್ಸ್ ಆಫ್ ಒಫೆನ್ಸ್ ಅಂತ ಹೇಳುವಂಥ ಒಂದು ವಿಚಾರ. ಈ ಸೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ JMFC ಮ್ಯಾಜಿಸ್ಟ್ರೇಟು ತೊಗೊಳ್ಳುವಂಥದ್ದು. ಯೂಶ್ವಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್ ಅವರಿಗೆ ನೋಟಿಫಿಕೇಷನ್ ಮುಖಾಂತರ ಎಂಪವರ್ ಮಾಡಿರಬೇಕು.
ಸೊ ಇದು ಅಂತ ಏನಿದಲ್ಲ, ಮೇನ್ JMFC JMSC ಅಂತ ಹೇಳಿ ನೀವು ತಿಳ್ಕೊಳ್ಬೋದು. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಅವರು ಕಾಗ್ನಿಸೆನ್ಸನ್ನು ತಗೊಳ್ಬೋದು ಅಂತ ಹೇಳಿ. ಯಾವುದ್ರನ್ನ ಕಾಗ್ನಿಸೆನ್ಸ್ ತಗೊಳ್ತಾರೆ? ಕಾಗ್ನಿಸೆನ್ಸ್ ಆಫ್ ಒಫೆನ್ಸ್, ಒಂದು ಫ್ಯಾಕ್ಟ್ಸ್ಗಳದ್ದು ಆಯಿತಾ. ಕಂಪ್ಲೇಂಟ್ ಆಫ್ ಫ್ಯಾಕ್ಟ್ಸ್ ವಿಚ್ ಕಾನ್ಸ್ಟಿಟ್ಯೂಟ್ ಒಫೆನ್ಸ್, ಕೆಲವೊಂದು ವಿಷಯಗಳ ಬಗ್ಗೆ ಕೋರ್ಟ್ ಗಮನಕ್ಕೆ ತಗೊಳ್ಳತ್ತೆ. ಆ ವಿಷಯಗಳು ಏನಾಗಿರುತ್ತೆ? ಆ ವಿಷಯಗಳು ಒಂದು ಒಫೆನ್ಸ್ ಬಗ್ಗೆ ಆಗಿರುತ್ತೆ. ಅಂಥ ಒಂದು ಇದಕ್ಕೆ ಕಾಗ್ನಿಸೆನ್ಸ್ ಅಂತ ಹೇಳುವಂಥದ್ದು. ಸೊ ಇದು ಹೊಸದಾಗಿ ಈ ಒಂದು ಫ್ರೇಸ್ ಆ್ಯಡ್ ಮಾಡಿದ್ದಾರೆ BNSS ಅಲ್ಲಿ. ಅಂದರೆ ಕೇವಲ ವ್ಯಕ್ತಿ ಅಂತ ಅಲ್ಲ, ಯಾವುದೇ CBI ಆಫೀಸರ್ ಇರ್ಬೋದು, NDPS ಅಲ್ಲಿ ಇರ್ಬೋದು, ಸೊ ಅವರು ಕೂಡ ಸ್ಪೆಷಲ್ ಲಾ ಅಲ್ಲಿ ಅಥರೈಸ್ಡ್ ವ್ಯಕ್ತಿ ಕೋರ್ಟಿಗೆ ಹೋಗಿ ಕಂಪ್ಲೇಂಟನ್ನು ಫೈಲ್ ಮಾಡಿದರೆ ಕೋರ್ಟ್ ಅದರದ್ದು ಕಾಗ್ನಿಸೆನ್ಸನ್ನು ತಗೊಳ್ಬೋದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಆಯಿತಾ. ಸೊ ಯಾರಿಗೆ ಅಥಾರಿಟಿ ಇದೆ? ಒಂದು JMFC ಮತ್ತು JMSC ಅವರಿಗೆ ಪವರ್ ಇರಬೇಕಾದ್ರೆ ಹೈಕೋರ್ಟ್ ನೋಟಿಫಿಕೇಶನ್ ಮುಖಾಂತರ ಅವರಿಗೆ ಪವರ್ ನೀಡಿರಬೇಕು ಆಯಿತಾ. ಸೊ ಈ ವ್ಯಕ್ತಿಗಳು ಅಂದರೆ ಒಟ್ಟು ಅಲ್ಟಿಮೇಟ್ ಏನು, ಕೋರ್ಟ್ ಮಾತ್ರ ಕಾಗ್ನಿಸೆನ್ಸ್ ತಗೊಳ್ಬೋದು. ಅದು ಕೋರ್ಟಲ್ಲಿ ಎಲ್ಲ ರೀತಿ ಕೋರ್ಟ್ಸ್ಗಳಲ್ಲ, ಕೇವಲ JMFC ಮತ್ತು JMSC ಮಾತ್ರ ಕಾಗ್ನಿಸೆನ್ಸ್ ತಗೊಳ್ಬೋದು ಅಂತ ಹೇಳುವಂಥದ್ದು ಒಂದು ವಿಚಾರ. ಹೇಗೆ ತಗೊಳ್ಬೋದು ಅಂತ ಅಂದರೆ ಅದು ಇಲ್ಲಿ ನಾವು ಕಾಣ್ತೇವೆ. ಯಾವುದ್ರ ಬಗ್ಗೆ ತಗೊಳ್ತಾರೆ? ಒಫೆನ್ಸ್ ಬಗ್ಗೆ. ಕಾಗ್ನಿಸೆನ್ಸ್ ಆಫ್ ಕಂಪ್ಲೇಂಟ್ ಆಫ್ ಫ್ಯಾಕ್ಟ್ಸ್ ವಿಚ್ ಕಾನ್ಸ್ಟಿಟ್ಯೂಟ್ ಒಫೆನ್ಸ್, ಇದು ಫುಲ್ ಬರೀಬೇಕು, ಅಥವಾ ಕಾಗ್ನಿಸೆನ್ಸ್ ಆಫ್ ಒಫೆನ್ಸ್ ಅಂತ ಬರೆದ್ರೂ ಸಾಕು ನೀವು ಆಯಿತಾ. ಸೊ ಆ ಒಫೆನ್ಸ್ ಬಗ್ಗೆ ಕೋರ್ಟ್ ಗಮನಕ್ಕೆ ತಗೊಳ್ಳತ್ತೆ. ಯಾವ ರೀತಿಯಲ್ಲಿ ತಗೊಳ್ಳತ್ತೆ ಹೇಳುವಂಥದ್ದು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮಲ್ಲಿ MCQ ಎಲ್ಲದರಲ್ಲೂ ಕೇಳ್ತಿರ್ತಾರೆ, ಇದನ್ನು ನೀವು ಬರೀಲೇಬೇಕು ಆಯಿತಾ. ಈ ಒಂದು ವಿಚಾರ ಏನಿದೆ ಅದನ್ನು ನೀವು ಖಂಡಿತ ಸ್ಕಿಪ್ ಮಾಡಬಾರ್ದು. ಇದೇ ಅದರದ್ದು ಕ್ರಕ್ಸ್, ಕಾಗ್ನಿಸೆನ್ಸ್ ಹೇಳುವಂಥದ್ದು ವಿಚಾರ. ಸೊ ಕಾಗ್ನಿಸೆನ್ಸಿ ಹೇಗೆ ಸ್ವೀಕಾರ ಮಾಡುತ್ತೆ? ಒಂದು ಪೊಲೀಸರು ಹೋಗಿ, ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿರ್ತಾರೆ ಅಲ್ವಾ. ಈಗ ಒಂದು ಒಫೆನ್ಸ್ ಆಗಿದೆ, ಇದು ಮ್ಯಾಜಿಸ್ಟ್ರೇಟಲ್ಲಿ ಕೂತ್ಕೊಂಡಿದ್ದಾರೆ, ಅವರು ಕಾಗ್ನಿಸೆನ್ಸ್ ತಗೊಳ್ಳುವಂಥ ಹಂತ. ಅವರಿಗೆ ಗೊತ್ತಾಗಿದೆ ಒಫೆನ್ಸ್ ಆಗಿದೆ ಅಂತ ಹೇಳಿ. ಸೊ ಅವರು ಮುಂದೆ ಟ್ರಯಲನ್ನು ಪ್ರಾರಂಭ ಮಾಡಬೇಕು, ಆ ಹಂತ ಇಲ್ಲಿ. ಆದರೆ ಅದಕ್ಕಿಂತ ಮುಂಚೆ ಏನಾಗಿರುತ್ತೆ? ಇಲ್ಲಿ ಒಂದು ಒಫೆನ್ಸ್ ಆಗಿರುತ್ತೆ. ಒಫೆನ್ಸ್ ಆಗಿ ಯಾರೋ ಒಬ್ಬರು ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಕಂಪ್ಲೇಂಟ್ ಅಲ್ಲ, ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಪೊಲೀಸರು ಪೊಲೀಸ್ ಸ್ಟೇಷನಲ್ಲಿ ಅವ್ರು ಏನು ಮಾಡ್ತಾರೆ? ಅವರು ಅದರದ್ದು ಇನ್ವೆಸ್ಟಿಗೇಷನನ್ನು ಪ್ರಾರಂಭ ಮಾಡಿ, ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಆಮೇಲೆ ಚಾರ್ಜ್ ಶೀಟ್ ತಯಾರು ಮಾಡಿರ್ತಾರೆ. ಚಾರ್ಜ್ ಶೀಟ್ ಅಥವಾ ಅದಕ್ಕೆ ಪೊಲೀಸ್ ರಿಪೋರ್ಟ್ ಅಂತ ಕೂಡ ಹೇಳ್ತಾರೆ. ಪೊಲೀಸ್ ರಿಪೋರ್ಟ್ ಆಯಿತಾ. ಸೊ ಈ ಪೊಲೀಸ್ ರಿಪೋರ್ಟನ್ನು ಮ್ಯಾಜಿಸ್ಟ್ರೇಟ್ಗೆ ಹೋಗಿ ಕೊಡ್ತಾರೆ. ಆ ಪೊಲೀಸ್ ರಿಪೋರ್ಟನ್ನು ಮ್ಯಾಜಿಸ್ಟ್ರೇಟ್ ಕಾಗ್ನಿಸೆನ್ಸ್ ತಗೊಳ್ಬೋದು. ಸೊ ಈ ಫಸ್ಟೇ ಕೊಟ್ಟಿರುವಂಥ ಕಂಪ್ಲೇಂಟ್ ಅಂತ ಅಲ್ಲ, ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ಆ ರಿಪೋರ್ಟ್ ನೀಡ್ತಾರಲ್ಲ, ಅದರಲ್ಲಿರುವಂಥ ಮಾಹಿತಿಯನ್ನು ಕೋರ್ಟ್ ಕಾಗ್ನಿಸೆನ್ಸ್ ತಗೊಳ್ಬೋದು. ಇದು ಒಂದು ಮೆಥಡ್. ಅಥವಾ ಯಾರಾದರೂ ಡೈರೆಕ್ಟಾಗಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ, ಡೈರೆಕ್ಟಾಗಿ ಮ್ಯಾಜಿಸ್ಟ್ರೇಟ್ಗೆ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳ್ತಾರೆ. ಇದು ಪೊಲೀಸ್ ರಿಪೋರ್ಟ್ ಆದರೆ ಇದು ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳ್ತಾರೆ. ಸೊ ಆವಾಗಲೂ ಸಹ, ಆದರೆ ನೋಡಿ ಡಿಫ್ರೆನ್ಸ್ ನೋಡಿ, ಈ ಪೊಲೀಸ್ ರಿಪೋರ್ಟ್ ಅದರ ಹಿಂದೆ ಎಷ್ಟು ಡಾಕ್ಯುಮೆಂಟ್ಸ್ ಇರ್ಬೋದು. ಯಾಕೆಂದರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ, ಇಲ್ಲಿ ಮಾಹಿತಿ ಕೊಟ್ಟಿರುವಂಥ FIR ಇರುತ್ತೆ, ಹಲವಾರು ಡಾಕ್ಯುಮೆಂಟ್ಸ್ಗಳಿರ್ಬೋದು. ಬಟ್ ಇಲ್ಲೇನಿದೆ? ಇಲ್ಲಿ ಕೇವಲ ಇವನ ಕಂಪ್ಲೇಂಟ್ ಮಾತ್ರ ಅಲ್ವಾ. ಸೊ ಇದರ ಆಧಾರದ ಮೇಲೆ ಏನಾಗತ್ತೆ? ಮ್ಯಾಜಿಸ್ಟ್ರೇಟ್ ನಿರ್ಧಾರ ಮಾಡ್ತಾರೆ ಮುಂದೆ ನಾನು ಯಾವ ರೀತಿ ಟ್ರಯಲನ್ನು ಮಾಡಬೇಕು. ಯಾಕೆಂದರೆ ಟ್ರಯಲ್ ಪ್ರೊಸೀಜರೇ ಬೇರೆ, ಕಂಪ್ಲೇಂಟ್ ಮೇಲೆ ಇನಿಷಿಯೇಟ್ ಆಗಿರುವಂತಹ ಟ್ರಯಲ್ಲೇ ಬೇರೆ ಆಗಿರುತ್ತೆ, ಪೊಲೀಸ್ ರಿಪೋರ್ಟ್ ಮೇಲೆ ಇನಿಷಿಯೇಟ್ ಆಗಿರುವಂತಹ ಟ್ರಯಲ್ಲೇ ಬೇರೆ ಆಗಿರುತ್ತೆ. ಅದಕ್ಕೆ 4 ರೀತಿಯ ಟ್ರಯಲ್ಸ್ಗಳನ್ನು ಹೇಳಿದ್ದಾರೆ ಆ್ಯಕ್ಚುಲಿ. ಒಂದು ಸೆಷನ್ಸ್ ಟ್ರಯಲ್. ಸೆಷನ್ಸ್ ಕೋರ್ಟು ನಿಜವಾಗ್ಲೂ ಎಲ್ಲ ಕಾಗ್ನಿಸೆನ್ಸ್ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕೇವಲ ಒಂದೇ ಒಂದು ಸೆಕ್ಷನಲ್ಲಿ ಕೊಟ್ಟಿದ್ದಾರೆ ಕಾಗ್ನಿಸೆನ್ಸ್ ತೊಗೊಳ್ಬೋದು ಅಂತ ಹೇಳಿ. ಸೊ ನಾವು ಸೆಷನ್ಸ್ ಕೋರ್ಟ್, ಹೈಯರ್ ಕೋರ್ಟ್ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ಅವ್ರು ತೊಗೊಳ್ಳೋದಿಲ್ಲ, ಮ್ಯಾಜಿಸ್ಟ್ರೇಟೇ ತೊಗೊಳ್ಬೇಕು ಅದರ ಗಮನವನ್ನು. ಗಮನ ಅಂತ ಹೇಳೋಕ್ಕಿಂತ ಸಂಜ್ಞೇಯತೆ ಅಂತ ಹೇಳ್ಬೋದು, ಸಂಜ್ಞೇಯತೆಯನ್ನು ತೊಗೊಳುತ್ತೆ. ಅದ್ರ ನಂತರ ನೆಕ್ಸ್ಟ್ ಪ್ರೊಸೀಜರ್ ಅಲ್ವಾ, ನೋಟಿಸ್ ಕೊಡುವಂಥದ್ದು, ಇಲ್ಲಿ ಹಾಜರಾಗಬೇಕು ಹೇಳುವಂಥದ್ದು ಕೋರ್ಟಿಗೆ, ಅಕ್ಯೂಸ್ಡ್ ಆಲ್ರೆಡಿ ಅರೆಸ್ಟ್ ಆಗಿದ್ದರೆ ಅವನನ್ನು ಬೇಲ್ ಮೇಲೆ ಬಿಡುಗಡೆ ಮಾಡುವಂಥದ್ದು, ಹೀಗೆ ಹಲವಾರು ನೆಕ್ಸ್ಟ್ ಪ್ರೊಸೀಜರು ಆಗ್ತದೆ. ಚಾರ್ಜಸನ್ನು ಫ್ರೇಮ್ ಮಾಡುವಂಥದ್ದು, ಅದೆಲ್ಲ ನಂತರದಲ್ಲಿ ಬರುವಂಥ ಪ್ರೊಸೀಜರ್ಸ್ಗಳು. ಸೊ ಯಾಕೆ CRPC ನಮಗೆ ಅಷ್ಟು ಕನ್ಫ್ಯೂಷನ್ ಆಗುತ್ತೆ ಅಂತ ಅಂದರೆ, ಬಿಕಾಸ್ ಆಫ್ ಡಿಫ್ರೆಂಟ್ ಟ್ರಯಲ್ ಪ್ರೊಸೀಜರ್ಸ್. ಇದ್ರ ಮೇಲೆ ನಿರ್ಧಾರ ಆಗಿರುವಂಥ, ಇದ್ರ ಮೇಲೆ ಒಂದು ಇನ್ಸ್ಟಿಟ್ಯೂಟ್ ಆಗಿರುವಂಥ ಕೇಸೇ ಬೇರೆ ರೀತಿ ಟ್ರಯಲ್ ಆಗುತ್ತೆ, ಈ ರೀತಿ ಇನ್ಸ್ಟಿಟ್ಯೂಟ್ ಆಗಿರುವಂಥ ಕೇಸೇ ಬೇರೆ ರೀತಿ ಟ್ರಯಲ್ ಆಗುತ್ತೆ. ಓಕೆ, ಸೊ ಇದು
ಕಾಗ್ನಿಸೆನ್ಸ್ ಅಂತ ಹೇಳುವಂಥ ಒಂದು ವಿಚಾರ. ಪ್ಲಸ್ ಇನ್ನೊಂದು, ಮ್ಯಾಜಿಸ್ಟ್ರೇಟ್ಗೆ ಸ್ವತಃ ಇನ್ಫಾರ್ಮೇಷನ್ ಯಾರೋ ತಂದು ಕೊಟ್ಟರು, ಬೇರೆ ಅವ್ರ ಕಣ್ಣೆದುರಲ್ಲೇ ಏನೋ ಒಂದು ಘಟನೆ ಆಗಿದೆ, ಅವರಿಗೆ ಗೊತ್ತಿದೆ, ಸೊ ಅವರೇ ಖುದ್ದಾಗಿ ಕಾಗ್ನಿಸೆನ್ಸನ್ನು ತೊಗೊಳ್ಬೋದು. ಓಕೆ, ಅವಳು ಕೂಡ ಕಾಗ್ನಿಸೆನ್ಸ್ ತೊಗೊಳ್ಬೋದು ಅಂತ ಹೇಳ್ತಾರೆ. ಬಟ್ ಅವರು ಇನ್ವೆಸ್ಟಿಗೇಷನ್ ಕೂಡ ಆರ್ಡರ್ ಮಾಡ್ಬೋದು. ಆಮೇಲೆ ಇಲ್ಲಿ ಮತ್ತು ಇನ್ನೂ ಸಬ್ ಕ್ಯಾಟಗರೀಸ್ ಬರ್ತಾ ಹೋಗುತ್ತೆ. ಲೈಕ್ ನಂತರ ಏನು ಮಾಡಬೇಕು ಅಂದರೆ, ಕೆಲವೊಂದು ಸಲ ಅವರು ಕಂಪ್ಲೇಂಟನ್ನು ವಾಪಸ್ ಮಾಡಿಬಿಡ್ಬೋದು, ಡಿಸ್ಮಿಸ್ ಮಾಡಿಬಿಡ್ಬೋದು, ಸರಿ ಇಲ್ಲ ಅಂತ ಹೇಳ್ಬೋದು, ಈ ಕೋರ್ಟಿಗಲ್ಲ ಬೇರೆ ಕೋರ್ಟಿಗೆ ಹೋಗಿ ಅಂತ ಹೇಳ್ಬೋದು. ಅದರದ್ದು ಲೈಕ್ ಡಿವಿಯೇಷನ್ ಬೇರೆ ಆಗತ್ತೆ. ಬಟ್ ಒಂದು ವೇಳೆ ಅವರು ಸ್ವೀಕಾರ ಮಾಡಿದರು ಅಂತಾದರೆ ನೆಕ್ಸ್ಟ್ ಟ್ರಯಲ್ ಪ್ರೊಸೀಜರು ಬೇರೆ ಬೇರೆ ರೀತಿಯಲ್ಲಿ ಹೋಗುತ್ತೆ. ಓಕೆ, ಸೊ ಇದೊಂದು ಬಹಳ ಮುಖ್ಯವಾದಂಥ ವಿಚಾರ. ನೋಡಿ, ಒಂದು ಪೊಲೀಸ್ ರಿಪೋರ್ಟ್. ಈಗಂತೂ BNSS ಪ್ರಕಾರ ಏನು ಹೇಳ್ತಾರೆ, ಪೊಲೀಸ್ ರಿಪೋರ್ಟನ್ನು ಎಲೆಕ್ಟ್ರಾನಿಕ್ ಮೋಡ್ ಮುಖಾಂತರ ಸಬ್ಮಿಟ್ ಮಾಡಿದರೂ ಸಹ, ಚಾರ್ಜ್ ಶೀಟ್, ಪೊಲೀಸ್ ರಿಪೋರ್ಟ್ ಅಥವಾ ಚಾರ್ಜ್ ಶೀಟ್ ಅಂತ ಹೇಳ್ತಾರೆ, ಚಾರ್ಜ್ ಶೀಟನ್ನು ಎಲೆಕ್ಟ್ರಾನಿಕ್ ಮೋಡ್ ಮುಖಾಂತರ ಸಬ್ಮಿಟ್ ಮಾಡಿದರೂ ಸಹ ಆವಾಗ ಅದಕ್ಕೆ ಪೊಲೀಸ್ ಅದನ್ನು ಅಕ್ಸೆಪ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಎಲೆಕ್ಟ್ರಾನಿಕ್ ಇದಕ್ಕೆ ಸ್ವಲ್ಪ ಜಾಸ್ತಿ ಮಹತ್ವ ಬಂದಿದೆ. ಪ್ಲಸ್ ಕಂಪ್ಲೇಂಟ್, ಪ್ರೈವೇಟ್ ಕಂಪ್ಲೇಂಟ್ ನೀಡಿದಾರಲ್ಲ, ಕಂಪ್ಲೇಂಟ್ ನೀಡಿದಾಗ, ಕಂಪ್ಲೇಂಟ್ ಅಂದರೆ ಏನು, ನಾವು ಹೇಳಿದಾಗ ಪ್ರೈವೇಟ್ ಕಂಪ್ಲೇಂಟ್ ಬೇಸಿಕಲಿ, ಬಟ್ ಇಂಡಿವಿಜುವಲ್ ಅಂತ ಅಲ್ಲ, ಯಾವುದೇ ಒಂದು ಅಥರೈಸ್ ಪರ್ಸನ್ ಸ್ಪೆಷಲ್ ಲಾ ಅಡಿಯಲ್ಲಿ ಕಂಪ್ಲೇಂಟ್ ನೀಡಿದರೂ ಸಹ ಬರ್ತಾರೆ ಅಂತ ಇದು ಹೊಸ ಕಾನೂನು ಹೇಳಿದೆ. ಅಥವಾ ಇನ್ಫಾರ್ಮೇಷನ್ ಅಥವಾ ನಾಲೆಡ್ಜ್, ಪೊಲೀಸ್ ಆಫೀಸರ್ನ ಹೊರತುಪಡಿಸಿ ಬೇರೆ ಯಾರಿಂದಾದರೂ ಇನ್ಫಾರ್ಮೇಷನ್ ಬಂದಿದೆ ಅಥವಾ ಮ್ಯಾಜಿಸ್ಟ್ರೇಟ್ಗೆ ಖುದ್ದಾಗಿ ಆ ಗಮನ ಇದೆ, ಅದರ ಬಗ್ಗೆ ಮಾಹಿತಿ ಇದೆ, ಒಫೆನ್ಸ್ ಆಗಿದೆ ಅಂತ ಹೇಳಿ, ಆವಾಗಲೂ ಸಹ ಅವರು ಕಾಗ್ನಿಸೆನ್ಸನ್ನು ತಗೊಳ್ಬಹುದು. ಓಕೆ, ಸೊ ಇದು ಕಾಗ್ನಿಸೆನ್ಸ್ ಅಂದರೆ ಏನು ಅಂತ ಹೇಳುವಂಥ ಒಂದು ವಿಚಾರವನ್ನು ನಾವಿಲ್ಲಿ ಕಾಣ್ತೇವೆ. ವೆರಿ ಇಂಪಾರ್ಟೆಂಟ್ ಸೆಕ್ಷನ್ನು. ಸೊ ಈ ಸೆಕ್ಷನ್ ಒಂದೇ ನಾನು ಇವತ್ತು ಡಿಸ್ಕಷನ್ ಮಾಡಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಯಾಕೆಂದರೆ ದಿಸ್ ಇಸ್ ದ ಹೋಲ್ ಕ್ರಕ್ಸ್ ಎಂಟೈರ್ ನಮ್ಮ ಒಂದು ಕಾಗ್ನಿಸೆನ್ಸ್ ಹೇಳುವಂಥ ಟಾಪಿಕ್ ಬಂದರೆ ಇದು ನಾವು ಹಲವಾರು ಸಲ ಅದನ್ನು ಡಿಸ್ಕ್ರೈಬ್ ಮಾಡಿರೋ ಹಾಗೆ ನಾವು ಕಾಣ್ತೇವೆ. ಆಯಿತಾ, ಅದರ ಮುಂದಿನ ವೀಡಿಯೋ ನಾವು ನೆಕ್ಸ್ಟ್ ಇದರಲ್ಲಿ ತಿಳಿಸ್ಕೊಡ್ತೇನೆ, ಲಿಮಿಟೇಷನ್ಸ್ ಏನು, ಹಾಗೆ ಎಲ್ಲ ಸಂದರ್ಭದಲ್ಲೂ ಕೋರ್ಟ್ ಕಾಗ್ನಿಸೆನ್ಸ್ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಓಕೆ, ನಾನು ಆವಾಗಲೇ ಹೇಳಿದಾಗೆ ಒಂದು ಸೆಷನ್ಸ್ ಕೋರ್ಟ್ ಕೂಡ ಯಾವಾಗಲೂ ಕಾಗ್ನಿಸೆನ್ಸ್ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಯಿತಾ, ಕೆಲವೊಂದು ಕೇಸ್ಗಳಲ್ಲಿ ಮಾತ್ರ. ನೋಡಿ, ನೋ ಕಾಗ್ನಿಸೆನ್ಸ್ ಬೈ ಕೋರ್ಟ್ ಆಫ್ ಸೆಷನ್, ಇದು ಕೂಡ ಇಂಪಾರ್ಟೆಂಟ್, ಕ್ವಶನಲ್ಲಿ ಕೇಳ್ತಾರೆ. ಇದೆಲ್ಲ ಕೂಡ ಇದು ಪ್ರೊಸೀಜರ್ಲಿದು. ಈಗ ಒಂದು ಕೋರ್ಟ್ ಎ ಅಂತ ಇದೆ, ನಾನು ಕಾಗ್ನಿಸೆನ್ಸ್ ತೊಗೊಳ್ತೇನೆ. ಸೊ ಎಲ್ಲ ಕೋರ್ಟ್ಗಳದ್ದು ನನಗೆ ಬರುತ್ತೆ, ಎಲ್ಲ ಆಫೆನ್ಸ್ಗಳ ಕಾಗ್ನಿಸೆನ್ಸ್ ನನಗೆ ಬರುತ್ತೆ. ಬಟ್ ನಾನೇ ಟ್ರಯಲ್ ಮಾಡಲಿಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ವಾಟ್ ಡು ಐ ಡು, ನಾನು ಕೋರ್ಟ್ ಬಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಓಕೆ, ಕೋರ್ಟ್ ಸಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಈಗ ಅದು ನಾವು ಪ್ರಿನ್ಸಿಪಲ್ ಕೋರ್ಟ್ಸ್ಗಳು ಇರ್ತಾವಲ್ಲ, ಆ ಪ್ರಿನ್ಸಿಪಲ್ ಕೋರ್ಟ್ಸ್ಗಳು ಅಡಿಷನಲ್ ಕೋರ್ಟ್ಸ್ಗೆ ಅವರು ಇದು ಮಾಡ್ತಾರಲ್ವ, ಟ್ರಾನ್ಸ್ಫರ್ ಮಾಡೋದಿಲ್ಲ, ಅದೇ ರೀತಿ. ಓಕೆ, ಸೊ ಟ್ರಾನ್ಸ್ಫರ್ ಆಫ್ ಕೇಸಸ್ ಆಫ್ಟರ್ ಟೇಕಿಂಗ್ ಕಾಗ್ನಿಸೆನ್ಸ್ ಅಂತ ಹೇಳುವಂಥ ಈ ಒಂದು ವಿಚಾರ ಪ್ರೊಸೀಜರ್ಲ ವಿಚಾರ. ಹಾಗೂ ಸೆಷನ್ಸ್ ಕೋರ್ಟು ಕಾಗ್ನಿಸೆನ್ಸ್ ತೊಗೊಳ್ಳಿಕ್ಕಿಲ್ಲ, ಎಕ್ಸೆಪ್ಟ್ ಒಂದು ಸೆಕ್ಷನ್ ಮಾತ್ರ, ಅದು ನಾನು ನೆಕ್ಸ್ಟ್ ಇದರಲ್ಲಿ ತಿಳಿಸ್ಕೊಡ್ತೇನೆ. ಅಂಥ ಸಂದರ್ಭದಲ್ಲಿ ಮಾತ್ರ ಕಾಗ್ನಿಸೆನ್ಸನ್ನು ತೊಗೊಳ್ಬಹುದು. ಆಯಿತಾ, ಇನ್ನು ಇರುವಂಥದ್ದು ಲಿಮಿಟೇಷನ್ಸ್ ಹೇಳುವಂಥದ್ದು, ಇದು ಡಿಸ್ಕಷನ್ ಮಾಡಲಿಕ್ಕಿದೆ, ಡೀಟೇಲ್ ಆಗಿದೆ. ಹೆಚ್ಚಾಗಿ ಯಾವುದು ಕ್ವಶನ್ಗಳು ಕೇಳ್ತಾರೆ ಅಂತಂದರೆ, ಮ್ಯಾರೇಜ್ಗೆ ಸಂಬಂಧಪಟ್ಟ ಒಫೆನ್ಸ್ಗಳಲ್ಲಿ ಕೋರ್ಟಿಗೆ ಅಷ್ಟು ಪವರ್ ಇದೆ, ಬಟ್ ಯಾರ್ಯಾರೋ ಬಂದು ಕಂಪ್ಲೇಂಟ್ ನೀಡಿದರೆ ಆವಾಗ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಂತ ಇಲ್ಲ. ಅಥವಾ ಜಡ್ಜಸ್ ಮತ್ತು ಪಬ್ಲಿಕ್ ಸರ್ವೆಂಟ್ಸ್ ವಿರುದ್ಧ ಕೇಸ್ ಹಾಕಿದರೂ ಸಹ ಅವ್ರು ಅಕ್ಸೆಪ್ಟ್ ಮಾಡಬೇಕು ಅಂತ ಇಲ್ಲ. ಸೊ ವೆರಿ ಇಂಟ್ರೆಸ್ಟಿಂಗ್ ಇದು ಈ ಒಂದು ವಿಚಾರ ಅಂತ ಹೇಳ್ಬೋದು. ಲಿಮಿಟೇಷನ್ಸ್ ಆನ್ ಕಾಗ್ನಿಸೆನ್ಸ್ ಆಫ್ ಅಫೆನ್ಸ್ ಅಂತ ಹೇಳುವಂಥದ್ದು ನಮ್ಮ ಮುಂದಿನ ಲೆಕ್ಚರ್ ಸೀರೀಸಲ್ಲಿ ನಾನು ಇದನ್ನು ತಿಳಿಸ್ಕೊಡ್ತೇನೆ. ಓಕೆ, ಸೊ ಈ ರೀತಿ ನಿಮಗೆ ಚಾರ್ಟ್ ಸಿಸ್ಟಮ್ ಅಥವಾ ಇನ್ನೂ ಡೀಟೇಲ್ ಆದ ಕ್ಲಾಸಸ್ಗಳು ಬೇಕು ಅಂತ ಇದ್ದರೆ, ಅಫ್ಕೋರ್ಸ್ ನಮ್ಮ ಕ್ಲಾಸಸ್ಗಳಿವೆ, ಡೀಟೇಲ್ ಆದ ಕ್ರಿಮಿನಲ್ ಲಾಸ್ಗಳ ಕ್ಲಾಸಸ್ಗಳಿವೆ, ರೆಕಾರ್ಡೆಡ್ ಲೆಕ್ಚರ್ಸ್ಗಳಿವೆ, 3 ಕ್ರಿಮಿನಲ್ ಲಾಸ್ಗಳದ್ದು ಸೇರಿ ಡಿಟೇಲ್ ಆದ ಕೋರ್ಸ್ ಇದೆ. ಪ್ಲಸ್ ಓನ್ಲಿ ಚೇಂಜಸ್, ಕ್ರಿಮಿನಲ್ ಲಾಸ್ಗಳದ್ದು ಏನು ಚೇಂಜಸ್ ಅಂತ ಹೇಳುವಂಥ ವೆರಿ ಶಾರ್ಟ್ ಡ್ಯೂರೇಷನ್ ಇರುವಂಥ ಲೆಕ್ಚರ್ಸ್ಗಳು ಕೂಡ ಇವೆ. ಸೊ ನಮ್ಮ ಅಭಿಜ್ಞಾ ಲಾ ಸೀರೀಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಡೀಟೇಲ್ ಆಗಿ ನೋಡಿ, ಎಕ್ಸ್ಪ್ಲೋರ್ ಮಾಡಿ, ಯಾವ್ಯಾವ ರೀತಿಯಲ್ಲಿ ನಿಮಗೆ ಕೋರ್ಸಸ್ಗಳು ಅವೈಲೇಬಲ್ ಇದೆ ಹೇಳುವಂಥದ್ದು. ಸ್ಟಡಿ ಮೆಟೀರಿಯಲ್ ಕೂಡ ಇದೆ, ಚಾರ್ಟ್ ವೈಸ್ ಸ್ಟಡಿ ಮೆಟೀರಿಯಲ್ ಇದೆ, ಅದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ತೆ ಹಾಗೂ ಧನ್ಯವಾದಗಳು.